ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ತರಗತಿಯಲ್ಲಿ ನಾವು 10ನೇ ತರಗತಿಯ ದ್ವಿತೀಯ ಭಾಷೆಯನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಹಸಿ ಮಸಿ ಕೃಷಿ ಗದ್ಯಪಾಠ 2 ನೋಡೋಣ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚನೆ ಮಾಡಿರುವ ಗದ್ಯಪಾಠ ಇದಾಗಿದ್ದು, ಪಾಠದ ಪ್ರವೇಶ, ಸಾರಾಂಶ, ಪದಗಳ ಅರ್ಥ ಹಾಗೂ ಪ್ರಶ್ನೋತ್ತರಗಳನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಹಾಗಾದರೆ ಏನು ಈ ಹಸಿ ಮಸಿ ಕೃಷಿ ಅಂದರೆ? 10ನೇ ತರಗತಿಯ ವಿದ್ಯಾರ್ಥಿಗಳು ದ್ವಿತೀಯ ಭಾಷೆಯಾಗಿ ಅಂದರೆ SSLC ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರುವಂತಹ ಮಕ್ಕಳ ಪಠ್ಯಪುಸ್ತಕ ಇದಾಗಿದ್ದು, ಪಾಠ 2 ಹಸಿ ಮಸಿ ಕೃಷಿಯ ಬಗ್ಗೆ ತಿಳಿಯೋಣ. ನಮಗೆಲ್ಲ ಗೊತ್ತೇ ಇದೆ, ಭಾರತ ಹಳ್ಳಿಗಳ ದೇಶ. ಇಲ್ಲಿ ಕೃಷಿ ಪ್ರಧಾನವಾದದ್ದು. ಕೃಷಿ ಅಂದರೆ ಫಾರ್ಮಿಂಗನ್ನು ಮಾಡುವಂತಹದ್ದು ಇಲ್ಲಿ ಅತ್ಯಂತ ಪ್ರಮುಖವಾದಂತಹ ಉದ್ಯೋಗ. ಅತಿ ಹೆಚ್ಚು ಜನರು ತೊಡಗಿಸಿಕೊಂಡಿರುವಂತಹ ಕೃಷಿ ಇದಾಗಿದ್ದು, ರೈತರ ಕಷ್ಟ, ನೋವು, ನಲಿವುಗಳನ್ನು ಈ ಪಾಠದ ಮೂಲಕ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ರೈತ ದೇಶದ ಬೆನ್ನೆಲುಬು. ನಮಗೆ ನಿಂತುಕೊಳ್ಳಲು, ಕುಳಿತುಕೊಳ್ಳಲು, ಓಡಾಡಲು ಹೇಗೆ ಸಹಾಯ ಮಾಡುತ್ತದೆಯೋ ಹಾಗೆಯೇ ರೈತ ಕೂಡ ದೇಶದ ಅನ್ನದಾತ ಆಗಿದ್ದಾನೆ. ಆದ್ದರಿಂದಲೇ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿ ಹೇಳುತ್ತಿದ್ದರು. ಆದರೆ ಇಂದು ಏನಾಗಿದೆ ಮಕ್ಕಳೇ, ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿ ಇದೆ. ಅವರಿಗೆ ಕನಿಷ್ಠ ಸುಖದ ಬದುಕು ಕೂಡ ಸಿಗದ ಹಾಗೆ ಆಗಿದೆ. ಆದ್ದರಿಂದಲೇ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ರೈತನ ಗೋಳನ್ನು ಕೇಳುವವರಿಲ್ಲ. ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದನ್ನು ಮರೆಯಬಾರದು. ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದಂತಹ ಕೈಗಾರಿಕೆಗಳು ಕೂಡ ಸೊರಗಿ ಹೋಗುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ. ವೈರಿಗಳ ದಾಳಿಗೆ ಧೃತಿಗೆಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನ ನಾವೆಲ್ಲರೂ ಹೊಂದಿರಬೇಕು. ಹೇಗೆ ರೈತ ದೇಶದ ಬೆನ್ನೆಲುಬೋ ಅಷ್ಟೇ ಪ್ರಾಮುಖ್ಯತೆಯನ್ನು ದೇಶದ ರಕ್ಷಣೆಯಲ್ಲಿ ತೊಡಗಿರುವಂತಹ ಸೈನಿಕರಿಗೂ ನಾವು ನೀಡಬೇಕಾಗುತ್ತದೆ. ಹಗಲು ರಾತ್ರಿ ಎನ್ನದೆ ದೇಶವನ್ನು ಕಾಯುತ್ತಿರುವಂತಹ ಯೋಧರ ಬಗ್ಗೆ ನಾವು ಅಪಾರವಾದಂತಹ ಅಭಿಮಾನವನ್ನು ಹೊಂದಿರಬೇಕು. ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಿದರೆ ದೇಶದ ಮುನ್ನಡೆ ಸಾಧ್ಯವಾಗುತ್ತದೆ. ಹೀಗಾಗಿ ಅನ್ನ ಹಾಕುವ ರೈತ ಹಾಗೂ ಯೋಧನ ಬದುಕು ಹಸನುಗೊಳ್ಳಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು. ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನಿಗೆ ಬಲವನ್ನು ತುಂಬಬೇಕು. ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯ ಯೋಧ ರೈತ. ಸಾಹಿತಿ ಈ ಮೂವರಲ್ಲಿದೆ ಎಂಬುದು ಈ ಲೇಖನದಲ್ಲಿ ಬಿಂಬಿತವಾಗಿದೆ. ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯು ಯೋಧ, ರೈತ, ಸಾಹಿತಿ ಈ ಮೂವರಲ್ಲಿ ಇದೆ ಎಂಬುದನ್ನು ಈ ಲೇಖನದಲ್ಲಿ ನಾವು ತಿಳಿದುಕೊಳ್ಳಬಹುದು. ಹಾಗಾದರೆ ಬನ್ನಿ ಗದ್ಯಪಾಠವನ್ನು ರಚನೆ ಮಾಡಿರುವ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರ ಎಂದರೆ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಇವರ ಕಾಲ ಅಂದರೆ 1951. ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಳ ಗ್ರಾಮದಲ್ಲಿ ಜನಿಸಿದರು. ಇವರು ಸಾಣೇಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ, ಶಿವ ಸಂಚಾರ ವಿಚಾರ ಸಂಕಿರಣ, ವರ್ಷದ ಹರ್ಷ, ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ಇವರು 60ಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲದೆ ಜೀವನ ದರ್ಶನ, ಕೈದೀವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ ಪ್ರಳಯ, ಮುಂದೇನು,
ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವ ಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು, ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಜಂಗಮದೆಡೆ, ಅಂಕುಶ ಇವರು ರಚನೆ ಮಾಡಿರುವಂತಹ ನಾಟಕಗಳು. ಶಿವಾನುಭವ ಪ್ರವಾಸ ಕಥನವಾಗಿದೆ. ಕವಿಗಳ ಒಂದು ಪ್ರವಾಸ ಕಥನ ಶಿವಾನುಭವ. ಜೊತೆಗೆ 106 ವಚನಗಳನ್ನು ಕೂಡ ರಚನೆ ಮಾಡಿದ್ದಾರೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಇವರ ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸೂಚಿಸಿದೆ. ಇವರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ. ಪ್ರಸ್ತುತ ಹಸಿ ಮಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಪಾಠಕ್ಕೆ ಹೋಗುವುದಕ್ಕೆ ಮೊದಲು ಪಾಠದಲ್ಲಿ ಬಂದಿರುವಂತಹ ಕೆಲವೊಂದು ಪದಗಳ ಅರ್ಥವನ್ನು ನೋಡೋಣ. ಅಣೆಕಟ್ಟು ಎಂದರೆ ನದಿಗೆ ಅಡ್ಡ ಕಟ್ಟಿರುವಂತಹ ತಡೆಗೋಡೆ. ಹಸಿ ಅಂದರೆ ಖಡ್ಗ. ಪಾಠದ ಒಂದು ಶಿರೋನಾಮೆಯಲ್ಲಿ ನೋಡ್ಬೋದು ಹಸಿ ಅನ್ನೋ ಪದ, ಅದರ ಅರ್ಥ ಖಡ್ಗ, ಯುದ್ಧ ಎಂಬರ್ಥ. ಉಪೇಕ್ಷೆ ಎಂದರೆ ತಿರಸ್ಕಾರ, ಅಲಕ್ಷ್ಯ. ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲದವನು ಎಂದರ್ಥ. ದುರಾಕ್ರಮಣ ಎಂದರೆ ಮೋಸದ ದಾಳಿ. ನಿರಾಶಾವಾದಿ ಅಂದರೆ ಜೀವನದಲ್ಲಿ ಆಸೆ ಕಳೆದುಕೊಂಡವ ಎಂದರ್ಥ. ಬವಣೆ ಎಂದರೆ ತೊಂದರೆ, ಕಷ್ಟ ಎಂಬರ್ಥವನ್ನು ನೋಡಬಹುದು. ಮಸಿ, ಇಲ್ಲಿ ಹಸಿ ಕಸಿ ಮಸಿ ಅನ್ನೋ ಪಾಠದ ಸಿಡಿನ ಮೇಲೆ ಮಸಿ ಅಂತ ಬಂದಿದೆ. ಶಾಯಿ ಸಾಹಿತ್ಯ ರಚನೆ ಎಂಬ ಅರ್ಥ. ಇನ್ನು ಮೋಟಿಗಂಬ ಎಂದರೆ ಒಕ್ಕಲು ಕಣದ ಮಧ್ಯದಲ್ಲಿರುವ ಕಂಬವನ್ನು ಮೇಟಿಗಂಬ ಎಂದು ಕರೆಯುತ್ತಾರೆ. ಒಕ್ಕಲು ಕಣದ ಮಧ್ಯದಲ್ಲಿರುವಂತಹ ಕಂಬವನ್ನು ಮೇಟಿಗಂಬ ಎಂದು ಕರೆಯುತ್ತಾರೆ. ಸತ್ಪರಿಣಾಮ ಅಂದರೆ ಒಳ್ಳೆಯ ಪರಿಣಾಮ. ಹರಿತ ಅಂದರೆ ಚೂಪಾದ. ಅತಿವೃಷ್ಟಿ ಎಂದರೆ ಅಗತ್ಯಕ್ಕಿಂತ ಹೆಚ್ಚು ಮಳೆ ಬೀಳುವುದು. ಉತ್ಪ್ರೇಕ್ಷೆ ಅಂದರೆ ಅಧಿಕವಾಗಿ ವರ್ಣಿಸುವುದು. ಒಕ್ಕಲಿಗ ಅಂದರೆ ಕೃಷಿಕ, ರೈತ ಎಂದರ್ಥ. ಗುಲಾಮ ಅಂದರೆ ಅಡಿಯಾಳು. ನಶ್ವರ ಅಂದರೆ ನಶಿಸು, ಇಲ್ಲವಾಗು. ಬಜೆಟ್ ಅಂದರೆ ಆಯವ್ಯಯದ ಸಮತೋಲನ ಪಟ್ಟಿ. ಬಿಕ್ಕು ಅಂದರೆ ಅಳು. ಮೇಟಿ ಅಂದರೆ ವ್ಯವಸಾಯ. ರಾಟೆ ಅಂದರೆ ಚಕ್ರ. ಸರ್ವಾಧಿಕಾರಿ ಅಂದರೆ ಅಧಿಕಾರ ಒಬ್ಬನಲ್ಲಿ ಇರುವುದು ಎಂದರ್ಥ. ಸರ್ವಾಧಿಕಾರಿ ಅಂದರೆ ಅಧಿಕಾರ ಒಬ್ಬನಲ್ಲಿ ಇರುವುದು ಎಂದರ್ಥವನ್ನು ಕೊಡುತ್ತದೆ. ಇಲ್ಲಿ ಪಾಠದ ಹೆಸರು ಏನದು? ಹಸಿ ಮಸಿ ಕಸಿ. ಇಲ್ಲಿ ಹಸಿ ಅಂದರೆ ಖಡ್ಗ, ಯುದ್ಧವನ್ನು ಮಾಡುವಂತಹ ರೈತ. ಮಸಿ ಅಂದರೆ ಶಾಯಿ, ಸಾಹಿತ್ಯವನ್ನು ರಚನೆ ಮಾಡುವ ಕವಿ. ಕಸಿ ಅಂದರೆ ವ್ಯವಸಾಯವನ್ನು ಮಾಡುವಂತಹ ರೈತ ಎಂಬ ಅರ್ಥವನ್ನು ನೀಡುತ್ತದೆ ಪಾಠದ ಶಿರೋನಾಮೆ. ಅಂದರೆ ಲೆಸನ್ನ ಟೈಟಲ್ ಏನಿದೆ ಅದನ್ನು ಪ್ರತಿಬಿಂಬಿಸುತ್ತೆ ಈ 3 ಪದಗಳು ಕೂಡ. ಇನ್ನು ನಾವು ಪಾಠವನ್ನು ಓದುವುದರ ಮೂಲಕ ಪಾಠದ ಸಾರಾಂಶವನ್ನು ತಿಳಿಯೋಣ. ದೇಶದ ಪ್ರಗತಿ, ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡಬಹುದು. ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ. ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ. ವಿದ್ಯುತ್ ಉತ್ಪಾದನೆಯೇ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು. ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನ ಹರಿಸಬೇಕು. ದೇಶದ ಪ್ರಗತಿ, ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು. ಇಲ್ಲಿ ದೇಶದ ಪ್ರಗತಿ ಯಾವುದರಿಂದ ಸಾಧ್ಯ ಎಂದು ನಾವು ಜನರನ್ನು ಕೇಳಿದಾಗ ಸಿಗುವಂತಹ ಉತ್ತರ ಬೇರೆ ಬೇರೆಯಾಗಿರುತ್ತದೆ. ಕೆಲವರು ವೈಜ್ಞಾನಿಕ ಬೆಳವಣಿಗೆ ನಿಜವಾದ ಪ್ರಗತಿ ಎನ್ನುತ್ತಾರೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣ ಮಾಡುವುದೇ ಜನರ ಉದ್ಧಾರ ಎಂದಿದ್ದಾರೆ. ಇನ್ನು ವಿದ್ಯುತ್ ಉತ್ಪಾದನೆಯೇ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದು ಹೇಳುತ್ತಾರೆ. ಆದರೆ ನಮ್ಮ ಹಿರಿಯರು ಹೇಳುವ ಮಾತುಗಳಲ್ಲಿ ಸ್ವಲ್ಪ ಗಮನ ಹರಿಸಿ ಕೇಳೋಣ. ದೇಶದ ಪ್ರಗತಿ ಅವರ ಪ್ರಕಾರ ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ. ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಅಂದರೆ ಯುದ್ಧ ಮಾಡುವ, ದೇಶವನ್ನು ರಕ್ಷಣೆ ಮಾಡುವ ಸೈನಿಕ. ಮಸಿ ಎಂದರೆ ಸಾಹಿತ್ಯವನ್ನು ರಚನೆ ಮಾಡುವಂತಹ ಸಾಹಿತಿ. ಕೃಷಿ ಅಂದರೆ ಕೃಷಿಯನ್ನು ಅವಲಂಬಿಸಿರುವಂತಹ ರೈತ, ದೇಶಕ್ಕೆ ಅನ್ನವನ್ನು ನೀಡುವಂತಹ ರೈತ. ಇಲ್ಲಿ ನಮ್ಮ ಹಿರಿಯರು ಹೇಳುವಂತೆ ದೇಶದ ಅಭಿವೃದ್ಧಿ ಈ 3ರ ಮೇಲೆ ಅವಲಂಬಿಸಿದೆ ಎನ್ನುತ್ತಾರೆ. ಹಾಗಾದರೆ
ಹೀಗೆಂದರೆ ಏನು? ಆಸ್ತಿ ಎಂದರೆ ಯುದ್ಧ, ಯುದ್ಧ ಎಂದರೆ ಸೈನಿಕರು, ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣವನ್ನು ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಹೇಗೆ ಬ್ರಿಟಿಷರು ನಮ್ಮ ಭಾರತದ ಮೇಲೆ ದಾಳಿ ಮಾಡಿ ಭಾರತವನ್ನು ಆಕ್ರಮಿಸಿಕೊಂಡು ಸುಮಾರು ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡಿದರು, ಹಾಗೆ ಗುಲಾಮಗಿರಿಯಲ್ಲಿ ನಾವು ಬದುಕಬೇಕಾಗುತ್ತದೆ. ಆದುದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನ ಒಡೆದು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿ ಇರಬೇಕು. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆಯಿಲ್ಲ ಎನ್ನುವರು. ಅದು ಕಾರಣವೋ ಏನೋ ನಮ್ಮ ದೇಶದ ಬಜೆಟ್ಟಿನಲ್ಲಿ ಸ್ವಲ್ಪ ಹೆಚ್ಚಿನ ಭಾಗವನ್ನೇ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನಾವು ನೋಡಬಹುದು. ಮಕ್ಕಳೇ, ಅರ್ಥ ಆಯಿತು ಅಂದ್ಕೊಳ್ತೀರಿ. ದೇಶದ ರಕ್ಷಣೆಯನ್ನು ಮಾಡುವಂತಹ ಸೈನಿಕರು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತಾರೆ, ಎಷ್ಟು ಪ್ರಮುಖವಾದದ್ದು ಸೈನಿಕರ ಪಾತ್ರ ದೇಶದ ರಕ್ಷಣೆಯಲ್ಲಿ ಎಂಬುದನ್ನು ಈ ಸಾಲುಗಳು ನಮಗೆ ಪ್ರತಿಬಿಂಬಿಸುತ್ತವೆ. ದೇಶದ ರಕ್ಷಣೆ ಮಾಡಲು ಸಾಧ್ಯ ಇಲ್ಲದೇ ಇದ್ದರೆ ಬಲಿಷ್ಠ ದೇಶಗಳು ಏನು ಮಾಡ್ತವೆ? ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಸೂರ್ಯ ಮುಳುಗದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಬಿಡ್ತಾರೆ. ಅವರು ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಾರೆ. ಆದುದರಿಂದ ನಮ್ಮ ರಕ್ಷಣಾ ಪಡೆ ನಮಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಅದಕ್ಕೆ ಎಷ್ಟೇ ಖರ್ಚಾದರೂ ನಾವು ಅದರ ಬಗ್ಗೆ ಯೋಚನೆ ಮಾಡಬಾರದು. ಅದು ಕಾರಣವೋ ಏನೋ ನಮ್ಮ ದೇಶದ ಬಜೆಟ್ಟಿನಲ್ಲಿ ಸ್ವಲ್ಪ ಹೆಚ್ಚಿನ ಪಾಲನ್ನು ಒಂದು ಸೈನಿಕ ವಿಚಾರದಲ್ಲಿ ಈ ಮೀಸಲಾಗಿರುವುದನ್ನು ನೋಡಬಹುದು. ಇಲ್ಲಿ ಈ ಸಾಲುಗಳ ಒಂದು ಮೌಲ್ಯವನ್ನು ನಾವು ಹೇಳೋದಾದರೆ, ಎಲ್ಲರ ಸಾರ್ಥಕ ಜೀವನ ಮಟ್ಟವು ಅವರ ಸಾಧನೆಯ ಮಟ್ಟವನ್ನು ಅವಲಂಬಿಸಿದೆ ಎಂಬುದಾಗಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಇಲ್ಲಿ ಒಂದು ನುಡಿಮುತ್ತನ್ನು ಹೇಳ್ತಾ ಇದ್ದಾರೆ. ಎಲ್ಲರ ಸಾರ್ಥಕ ಜೀವನ ಮಟ್ಟವು ಅವರ ಸಾಧನೆಯ ಮಟ್ಟವನ್ನು ಅವಲಂಬಿಸಿದೆ ಎಂಬುದಾಗಿ ನಾವಿಲ್ಲಿ ನೋಡಬಹುದು. ಮುಂದುವರಿಯುತ್ತಾ ಪಾಠವನ್ನು ನೋಡೋಣ ಬನ್ನಿ. ರಕ್ಷಣೆಗಿಂತ ಮುಖ್ಯವಾದದ್ದು ಮಸಿ ಎಂದರೆ ಸಾಹಿತ್ಯ ರಚನೆ. ಅಂದರೆ ಮುಂದುವರಿಯುತ್ತಾ ನಾವಿಲ್ಲಿ ನೋಡ್ಬೋದು, ರಕ್ಷಣೆಗಿಂತ ಇಲ್ಲಿ ನೋಡಬಹುದು ದೇಶದ ಅಭಿವೃದ್ಧಿಯಲ್ಲಿ ಎರಡನೆಯ ಪಾತ್ರವನ್ನು ವಹಿಸುವಂತಹ ಸಾಹಿತಿಗಳ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ. ರಕ್ಷಣೆಗಿಂತ ಮುಖ್ಯವಾದದ್ದು ಮಸಿ ಎಂದರೆ ಸಾಹಿತ್ಯ ರಚನೆ ಎಂದು. ಪೆನ್ನು ಖಡ್ಗಕ್ಕಿಂತ ಅರಿತ ಎನ್ನುವ ಗಾದೆ ಮಾತು ಇದೆ. ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದೇ ಇರತಕ್ಕಂತಹದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾಗಿರುತ್ತದೆ. ಪ್ರತಿಕ್ರಿಯೆ ಒಂದು ಲೇಖನ, ಕಾದಂಬರಿ, ಪತ್ರಿಕೆಯ ಒಂದು ಲೇಖನ, ಕಾದಂಬರಿ, ಕತೆ, ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು. ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರವನ್ನು ಸಹ ತರಬಹುದು. ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದದ್ದು. ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಈ ಸಾಹಿತ್ಯದ ಸತ್ವದಿಂದಾಗಿ. ಅಂತಹ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲನ್ನು ತುಳಿಯಲು ಸಾಧ್ಯ ಎಂಬುದಾಗಿ ಬಸವಾದಿ ಶಿವಶರಣರ ವಚನಗಳ, ದಾಸರ ಕೀರ್ತನೆಗಳ, ಕುವೆಂಪು, ಬೇಂದ್ರೆಯಂತಹವರ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಅಂದರೆ ಒಳ್ಳೆಯ ಪರಿಣಾಮ ಬೀರಲು ಅಲ್ಲಿರುವ ಸತ್ವವೇ ಮೂಲ ಕಾರಣ. ಇದನ್ನು ಗಮನಿಸಿ ಹಿರಿಯರು ದೇಶದ ಸಮೃದ್ಧಿ, ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಎನ್ನುತ್ತಾರೆ. ಹಿರಿಯರು ದೇಶದ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಎಂದು ಈ ಕಾರಣಕ್ಕಾಗಿಯೇ ಹೇಳಿದ್ದಾರೆ. ಅದರಲ್ಲಿ ಅಂಥ ಉತ್ಪ್ರೇಕ್ಷೆ ಅಂದರೆ ಆಶ್ಚರ್ಯ ಏನಿದೆ, ಏನೂ ಇಲ್ಲ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಮುಂದುವರಿಯುತ್ತಾ, ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ. ಮೂರನೆಯ ಅಂಶ, ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ. ವಿದ್ಯಾರ್ಥಿಗಳೇ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಹಸಿ ಮತ್ತು ಮಸಿ ಬಗ್ಗೆ ಇಲ್ಲಿ ಲೇಖಕರು ತಿಳಿಸಿರುವಂತಹ ಪ್ರಯತ್ನ. ಕೃಷಿಕ ಈ ನಾಡಿನ ಬೆನ್ನೆಲುಬು. ಒಕ್ಕಲಿಗ
ಬೆಳೆಯನ್ನು ಬೆಳೆಯದಿದ್ದರೆ ಜಗವೆಲ್ಲ ಬಿಕ್ಕುವುದು. ಇಲ್ಲಿ ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ. ಅಂದರೆ ಕೃಷಿಕರೇನಾದರೂ ಸತ್ಯಾಗ್ರಹ ಮಾಡಿ 1 ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ, ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿಬಿಟ್ಟರೆ ಏನು ಗತಿ? ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯ ಇಲ್ಲ. ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು, ಅಕ್ಕಿ ಪಡೆಯಲು, ರಾಗಿ ಬೆಳೆಯಲು ಸಾಧ್ಯ ಇಲ್ಲ. ಇದಕ್ಕೆಲ್ಲ ಭೂಮಿಯೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಬೇಕು. ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂದಿದ್ದಾನೆ. ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕಡೆಗುಂ ಎಂದಿರುವುದು ಗಮನಾರ್ಹವಾದದ್ದು. ಹೌದು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲು. ಆ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯಿತು. ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ? ಅವನು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು. ನಾವು ನೋಡುವ ಹಾಗೆ ಪ್ರಕೃತಿಯ ವಿಕೋಪಗಳು ರೈತನನ್ನು ತಲ್ಲಣಗೊಳಿಸುತ್ತವೆ. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ. ಬಂದರೆ ಅದು ಅತಿಯಾದ ಮಳೆಯಿಂದಾಗಿ ಬೆಳೆದಂತಹ ಬೆಳೆ ನಾಶವಾಗುತ್ತದೆ. ಉತ್ತಮ ಬೀಜ ಸಿಗುವುದಿಲ್ಲ. ಭೂಮಿ ಬರುಡಾಗುತ್ತಿದೆ. ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯ ವಿರುದ್ಧವೂ ಹೋರಾಟ ನಡೆಸಬೇಕಾಗಿದೆ. ನಾವು ಪ್ರತಿನಿತ್ಯ ನೋಡುವ ಹಾಗೆ ರೈತ ತಾನು ಬೆಳೆದಂತಹ ಬೆಳೆಯನ್ನು ರಸ್ತೆಯಲ್ಲಿ ಸುರಿಯುವುದರ ಮೂಲಕ ಅವನು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾನೆ. ಪ್ರತಿನಿತ್ಯ ನಾವು TV ಚಾನೆಲ್ಗಳಲ್ಲಿ ಹಾಗೂ ವಾರ್ತಾಪತ್ರಿಕೆಗಳಲ್ಲಿ ನೋಡುತ್ತಿರುವಂತಹ ನೈಜ ದೃಶ್ಯ ಇದಾಗಿದೆ. ಇಲ್ಲಿ ಲೇಖಕರು ಹೇಳುತ್ತಾರೆ, ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ ಈ ನಾಡಿನ ಬೆನ್ನೆಲುಬು. ಒಕ್ಕಲಿಗ ಬೆಳೆಯನ್ನು ಬೆಳೆಯದೇ ಇದ್ದರೆ ದೇಶದ ಗತಿ ಏನು? ಅವನೇನಾದರೂ ಸತ್ಯಾಗ್ರಹವನ್ನು ಮಾಡಿ 1 ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ, ಯಾವ ಬೆಳೆಯನ್ನು ನಾವು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಆಹಾರವಿಲ್ಲದೆ ನಾವು ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಸಾಧ್ಯವಿಲ್ಲ. ಯಾವ ಕಾರ್ಖಾನೆಯಿಂದಲೂ ನಾವು ತಿನ್ನುವಂತಹ ಆಹಾರವನ್ನು ಬೆಳೆಯಲು ಸಾಧ್ಯವಿಲ್ಲ. ಇದಕ್ಕೆಲ್ಲ ಭೂಮಿಯೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಬೇಕು, ಬೀಳಬೇಕು. ಹಾಗಾಗಿ ಸರ್ವಜ್ಞ ಕೃಷಿಯ ಬಗ್ಗೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎನ್ನುವಂತಹ ಪ್ರಸಿದ್ಧ ಉಕ್ತಿಯನ್ನು ನೀಡಿದ್ದಾನೆ. ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದಿರುವುದು ಗಮನಾರ್ಹವಾದದ್ದು. ಆದ್ದರಿಂದಲೇ ಮೇಟಿ ವಿದ್ಯೆ ಎಂದರೆ ವ್ಯವಸಾಯವೇ ಮೇಲು ಎಂದು. ಈ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟ ಏನೂ ನಡೆಯುವುದಿಲ್ಲ. ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ? ಅವನು ನಿಸರ್ಗದ ಜೊತೆ ಸೆಣಸಾಡುವುದಷ್ಟೇ ಅಲ್ಲ, ತಾನು ಬೆಳೆದಂತಹ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ, ಉತ್ತಮವಾದ ಬೀಜಗಳು ಸಿಗ್ತಾ ಇಲ್ಲ, ಸಕಾಲಕ್ಕೆ ಮಳೆ ಬರುತ್ತಿಲ್ಲ, ಪ್ರಕೃತಿಯ ವಿಕೋಪಗಳು ಮತ್ತೊಂದು ಕಡೆ, ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ರೈತ ನಷ್ಟಕ್ಕೆ ಈಡಾಗುತ್ತಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ಕೋಪವು ದಡ್ಡತನದಲ್ಲಿ ಹುಟ್ಟಿ ಪಶ್ಚಾತ್ತಾಪದಲ್ಲೇ ಕೊನೆಗೊಳ್ಳುತ್ತದೆ ಎಂಬ ಪೈಥಾಗರಸ್ ಅವರ ನುಡಿಮುತ್ತನ್ನು ನೀಡಲಾಗಿದೆ. ನಂತರ ಮುಂದುವರಿಯುತ್ತಾ, ಈ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರೂ ಬದುಕುತ್ತಿರುವುದು ಕೃಷಿಕರನ್ನು ಅವಲಂಬಿಸಿಯೇ ಅಲ್ಲವೇ ವಿದ್ಯಾರ್ಥಿಗಳೇ? ಆದರೆ ಅವರೆಲ್ಲರೂ ಕೃಷಿಕರನ್ನು ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ. ಉಪೇಕ್ಷೆ ಅಂದರೆ ಅವರನ್ನು ತಾತ್ಸಾರ ಮಾಡ್ತಾನೆ ಬರ್ತಾ ಇದ್ದಾರೆ. ಮೇಲಾಗಿ ಇವರಲ್ಲಿ ಬಹುತೇಕ ಜನರು ಬಂದಿರುವುದು ಕೃಷಿಕರ ಕುಟುಂಬಗಳಿಂದಲೇ. ನಿಜ ಸಂಗತಿ ಏನೆಂದರೆ ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರು ಇಲ್ಲ. ಅವರಂತೆ ತೊಂದರೆ ಅನುಭವಿಸುವವರು ಬೇರ್ಯಾರೂ ಇಲ್ಲ. ಇವತ್ತಂತೂ ರೈತರು ಸಾಕಷ್ಟು ಬವಣೆಗಳನ್ನು ಎದುರಿಸುತ್ತಿದ್ದಾರೆ. ಬವಣೆಗಳು ಅಂದರೆ ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಮಳೆಯ ಅಭಾವ, ಇಲ್ಲವೇ ಅತಿವೃಷ್ಟಿ, ಅನಾವೃಷ್ಟಿ, ಭೂಮಿ ಬರಡಾಗುತ್ತಿರುವುದು, ಕಳಪೆ ಬೀಜಗಳು, ಹೀಗೆ ಹಲವಾರು ಸಮಸ್ಯೆಗಳು. ಹೀಗಾಗಿ ಈ ಬದುಕೆ ನಶ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಅದಕ್ಕೆ ನಾವು ಆಶ್ಚರ್ಯ ಕೂಡ ಪಡಬೇಕಾಗಿಲ್ಲ.
ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತಿದ್ದಾರೆ. ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ, ಮುಗ್ಧ ಜನ ಅವರಾಗಿದ್ದಾರೆ. ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ. ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲಕವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡದಿದ್ದರೆ ಅವರು ಕೃತಜ್ಞರಾಗುವರು ಎಂಬುದಾಗಿ ಇಲ್ಲಿ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅವರು ಪಾಠದ ಮೂಲಕ ವಿದ್ಯಾರ್ಥಿಗಳಾದ ನಿಮಗೆ, ಮುಂದಿನ ಸಮಾಜದ ನಿರ್ಮಾತೃಗಳಾದ ನಿಮಗೆ ಒಂದು ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಅದರ ಮುಖಾಂತರ ನೀವು ಪ್ರವೃತ್ತರಾಗಿ ದೇಶದ ಸಾಹಿತಿಗಳನ್ನು, ಯೋಧರನ್ನು ಹಾಗೂ ಸೈನಿಕರನ್ನು, ರೈತರನ್ನು ಗೌರವಿಸುವುದರೊಂದಿಗೆ ಅವರಿಗೆ ಸಿಗಬೇಕಾದಂತಹ ಅನುಕೂಲಗಳ ಕಡೆ ಎಲ್ಲರೂ ಸಹ ಗಮನ ಹರಿಸಬೇಕಾಗಿದೆ ಎಂಬುದು ಪಾಠದ ಆಶಯ ಆಗಿದೆ. ಇದಾಗಿದೆ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ರಚನೆ ಮಾಡಿರುವಂತಹ ಹಸಿ ಮಸಿ ಕೃಷಿ ಪಾಠದ ಸಾರಾಂಶ. ಇನ್ನು ಇಲ್ಲಿ ನೀಡಲಾಗಿರುವಂತಹ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಎನ್ನುವಂತಹ ಪ್ರಶ್ನೆಯನ್ನು ಕೊಡಲಾಗಿದೆ. ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು. ಒಕ್ಕಲಿಗ ಒಕ್ಕದಿದ್ದರೆ ದೇಶವೆಲ್ಲ ಉಪವಾಸ ಇರಬೇಕಾಗುತ್ತೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬುದಾಗಿ ಗಾದೆ ಮಾತುಗಳನ್ನು ನೀವು ಪೂರ್ಣಗೊಳಿಸಿ. ನಂತರ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಪ್ರಶ್ನೆ 1, ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ದೇಶದ ಉದ್ಧಾರ ಯೋಧ ಅಂದರೆ ಸೈನಿಕ, ಸಾಹಿತಿ ಹಾಗೂ ಕೃಷಿಕ ಈ ಮೂವರ ಮೇಲೆ ದೇಶದ ಅಭಿವೃದ್ಧಿ ಅವಲಂಬಿಸಿದೆ. ಇನ್ನು ಹಸಿ ಮಸಿ ಎಂದರೆ ಏನು? ಹಸಿ ಎಂದರೆ ಯೋಧ, ಯುದ್ಧ. ಮಸಿ ಎಂದರೆ ಸಾಹಿತಿ, ಶಾಯಿ ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಪ್ರಶ್ನೆ 3, ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ, ಈ ನಾಡಿನ ಬೆನ್ನೆಲುಬು ರೈತ. ಪ್ರಶ್ನೆ 4, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಇನ್ನು ಪ್ರಶ್ನೆ 4, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. ಪ್ರಶ್ನೆ 5, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಉತ್ತರ, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಪಾಲ್ ಹಾರಿಸ್ ಎಂಬ ಪ್ರಶಸ್ತಿಯನ್ನು ನೀಡಿದೆ. ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶ, ಲೇಖಕರ ಪರಿಚಯ, ಪದಗಳ ಅರ್ಥ ಹಾಗೂ ಪ್ರಶ್ನೋತ್ತರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.